ಇದೊಂದೇ ಕರೆಕ್ಟಾಗಿ ಹೇಳಿದ್ದು. ಅಷ್ಟೇ ಅಲ್ಲ ಪೂರ್ಣಿ, ಕೆಲವ್ರ ಜಾತಕನೇ ನನಗೆ ಗೊತ್ತು. ಮುಖ ನೋಡದೆ ಇದ್ರು ಬೆನ್ನ ಹಿಂದೆ ಕೂತಿರೋರ್ದು ನಿಂತಿರೋರ್ದು ಎಲ್ಲರ ಬಂಡವಾಳನೂ ಬಯಲು ಮಾಡ್ತೀನಿ. ಯಾವ ಬೆಕ್ಕು ಎಲ್ಲಿ ಕದ್ದು ಹಾಲು ಕುಡಿಯತ್ತೆ ಅಂತ ಗೊತ್ತು. ಬುದ್ಧಿ ಹೇಳೋರು ಯಾವತ್ತು ಬಾಳೆಹಣ್ಣು ಸಿಪ್ಪೆ ಕಾಲ್ಜಾರ್ ಬೀಳಬಾರ್ದು. ಗಾಜಿನ ಮನೇಲೆ ಇದ್ಕೊಂಡು ಯಾವತ್ತು ಇನ್ನೊಬ್ರಿಗೆ ಕಲ್ಲು ಹೊಡೆಯೋ ಪ್ರಯತ್ನ ಮಾಡಬಾರ್ದು. ಇವಾಗದು ಏನು ಬೆಂಕಿ ಹತ್ಕೊಡುತ್ತೋ ಏನೋ, ಈ ಆದಿ ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಕಾವೇರಿ, ಇನ್ನೊಂದು ದೋಸೆ ಬಡಿಸ್ಲಾ? ಏನೋ 5 ಸ್ಟಾರ್ ರೆಸಿಪಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ಏನು ತಿಂಡಿ ಇವತ್ತು? ದೋಸೆ ಮತ್ತೆ ಚಟ್ನಿ. ಏನ? ಅದೇ ರಬ್ಬರ್ ದೋಸೆ ಹಿಂಡಿ ಚಟ್ನಿನ? ಪೂರ್ಣಿ, ಆ ದೋಸೆ ಹಿಟ್ಟಲ್ಲಿ ಎಷ್ಟು ಫ್ಯಾಟ್ ಇರುತ್ತೆ ಅಂತ ಗೊತ್ತಾ ನಿನಗೆ? ಆ ಚಟ್ನಿಲಿ, ಕಾಯಿ ಚಟ್ನಿಲಿ ಎಷ್ಟು ಕೊಲೆಸ್ಟ್ರಾಲ್ ಇರುತ್ತೆ ಅಂತನಾದ್ರೂ ನಿನಗೆ ಗೊತ್ತಾ? ನಾನು ಮಾಡಿರೋದೇ ಅದು. ಬೇಕಾದ್ರೆ ತಿನ್ನಿ, ಇಲ್ಲಾಂದ್ರೆ ಬಿಡಿ. ಇದೇನಿದು? ಕಾವೇರಿ ಜಲಪಾತದ ಥರ ಧುಮುಕ್ದೆ ಸೈಲೆಂಟ್ ಆಗಿದ್ದಾಳಲ್ಲ. ಆದರೆ ಪೂರ್ಣಿ ಸಮುದ್ರ ಥರ ಬೋರ್ಗರಿತಿದ್ದಾಳೆ. ಮಾತಿಗೆ ಮಾತು ಟಾಂಗ್ ಕೊಡ್ತಾ ಇದ್ದಾಳೆ.